ಎಸ್ ಫ್ರೆಂಡ್ಸ್, ಹಾಯ್. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಆಲ್ರೆಡಿ ನಾನು ಮಾತಾಡ್ತಾ ಇರುವಂತ ಕಾನ್ಸೆಪ್ಟ್ ಬಂದ್ಬಿಟ್ಟು ಮೂಲಾಧಾರ ಚಕ್ರ. ಮೂಲ ಅಂತ ಅಂದ್ರೆ ಸ್ಪೈನಲ್ ಕಾರ್ಡ್ನ ಎಂಡ್ ಪಾಯಿಂಟ್ ಅಲ್ಲಿ ಇರುತ್ತೆ. ಸೊ ರೂಟ್ ಚಕ್ರ ಅಂತ ಹೇಳ್ಬಿಟ್ಟು ಕೂಡ ನಾವು ಇದನ್ನ ಕರಿತೀವಿ. ರೂಟ್ ಅಷ್ಟೇ ಸ್ಟ್ರಾಂಗ್ ಆಗಿ ನಾವು ಇದನ್ನ ಬೆಳೆಸ್ಕೊಬೇಕು. ಅಂಡ್ ಮೂಲಾಧಾರ ಚಕ್ರದಿಂದನೇ ನಮಗೆ ಮೇಲ್ಗಡೆ ಪವರ್ ಎನರ್ಜಿ ಬರ್ತಾ ಹೋಗೋದು. ಅದು ಮೂಲ ಬಂಧ ಅಂತ ನಾವೇನ್ ಹೇಳ್ತೀವಿ. ಆ ಮೂಲ ಬಂಧನ ನಾವು ಮಾಡ್ಕೊಂಡಾಗ ನಮಗೆ ಗೊತ್ತಾಗತ್ತೆ. ಸೊ ನಾನು ಅದನ್ನ ಹೇಳಕ್ಕಿಂತ ಮುಂಚೆ ಮುದ್ರೆನ ಯಾವ ತರ ಪ್ರಾಕ್ಟೀಸ್ ಮಾಡಬೇಕು, ಮೂಲಾಧಾರ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಮೂಲಾಧಾರ ಚಕ್ರನೇ ನಮ್ಮ ಮೊದಲನೇ ಚಕ್ರ ಆಗಿರುತ್ತೆ. ನಾವು ಫಸ್ಟ್ ಆಕ್ಟಿವೇಟ್ ಮಾಡ್ಕೋಬೇಕಾಗಿರುವಂತ ಚಕ್ರ ಆಗಿರುತ್ತೆ. ಆದ್ರೂ ನಾನು ಫಸ್ಟ್ ಅಲ್ಲಿ ಹಾರ್ಟ್ ಚಕ್ರದ ಬಗ್ಗೆ ಮಾತಾಡಿದೆ. ಸೊ ಇವಾಗ ಮೂಲಾಧಾರ ಚಕ್ರ ಅಂತ ಬಂದಾಗ ನಮ್ಮ ಮೂಲ ಮಂತ್ರ ಬಂದ್ಬಿಟ್ಟು ಅದಕ್ಕೆ ಲಮ್ ಅನ್ನೋದಾಗಿರುತ್ತೆ. 4 ಪೆಟಲ್ಸ್ ಇರುತ್ತೆ. ಸೊ ಮೂಲಾಧಾರ ಚಕ್ರಕ್ಕೆ ಮಾಡ್ಕೊಳ್ಳುವಂತಹ ಮುದ್ರೆ ಬಂದ್ಬಿಟ್ಟು ಸೊ ಏನಾಗಿರುತ್ತಪ್ಪ ಅಂತಂದ್ರೆ ಈ ತರ ಒಂದು ಮುದ್ರೆನ ನಾನು ಮಾಡ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಈ 2 ಬೆರಳು, ದಿಸ್ ಈಸ್ ವಾಟ್ ಮೈ ರೈಟ್ ಹ್ಯಾಂಡ್. ಓಕೆ, ಈ ಹೆಬ್ಬೆರಳನ್ನ ಫಸ್ಟ್ ಒಳಗಡೆ ಹಾಕ್ತೀನಿ, ರೈಟ್ ಹ್ಯಾಂಡಿಂದು ಆ್ಯಂಡ್ ಲೆಫ್ಟ್ ಹ್ಯಾಂಡಿಂದು. ದೆನ್ ಈ ಥರ ಈ 2 ಬೆರಳಿರುತ್ತೆ. ಸೊ ಇದು ಮಿಡಲ್ ಹೀಗೆ ಲಾಕ್ ಮಾಡಿರ್ತೀನಿ. ಅದಾದಮೇಲೆ ಈ 2 ಬೆರಳುಗಳು, ಉಂಗುರದ ಬೆರಳು ಮತ್ತು ಕಿರು ಬೆರಳು ಈ ಥರ ಲಾಕ್ ಮಾಡಿರ್ತೀನಿ. ಸೊ ಈ ಥರ ಮಾಡಿಬಿಟ್ಟು ಹಾರ್ಟ್ಗೆ ಕನೆಕ್ಟ್ ಆಗೋ ಥರ, ಅಥವಾ ನಿಮ್ಗೆ ಆಗತ್ತೆ ಅಂತ ಅಂದರೆ ಕೆಳಗಡೆ ಏನಿದೆ ನಿಮ್ಮ ಮೂಲಾಧಾರ ಏನು ಬ್ಯಾಕ್ ಸೈಡಲ್ಲಿ ಇದೆ ಅಂದರೆ ಅದರ ಅಪೋಸಿಟ್ ಎದುರುಗಡೆ ಕೂಡ ನೀವು ಇದನ್ನ ಇಟ್ಕೊಬೋದು. ಸೊ ಇಟ್ಕೊಂಡ್ಬಿಟ್ಟು ನೀವು ಚಾಂಟ್ ಮಾಡಬೇಕಾಗಿರುವಂತಹ ಮೂಲ ಮಂತ್ರ ಬಂದ್ಬಿಟ್ಟು ಬೀಜ ಮಂತ್ರ ಬಂದ್ಬಿಟ್ಟು ಲಮ್ ಅನ್ನೋದಾಗಿರುತ್ತೆ. ನಾನು ಒಂದ್ಸಲ ಮಾಡ್ತೀನಿ, ಜಸ್ಟ್ ಚೆಕ್ ಮಾಡ್ಕೊಳ್ಳಿ ನೀವು. ಲಂ 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 ಈ ತರ ಆಗಿರುತ್ತೆ. ಚಾಂಟಿಂಗ್ ನ ನೀವು ಮಾಡ್ಕೊಬೇಕು, ಈ ಮುದ್ರಾ ಇಟ್ಕೊಂಡ್ಬಿಟ್ಟು. ಆಗ ಏನಾಗುತ್ತೆ ಅಂತಂದ್ರೆ ನೀವು ಫಸ್ಟ್ ವೈಟ್ ಲೈಟ್ ಮೆಡಿಟೇಷನ್ ನ ಮಾಡ್ಕೊಳ್ಳಿ ಒಂದು 5 ಮಿನಿಟ್ಸ್. ಅದಾದ್ಮೇಲೆ ಮೂಲಾಧಾರ ಚಕ್ರಕ್ಕೆ ಬನ್ನಿ. ಮೂಲಾಧಾರ ಚಕ್ರಕ್ಕೆ ಬಂದಾಗ ರೆಡ್ ಕಲರ್ ಏನೋ ಲೈಟ್ ಬರ್ತಾ ಇದೆ. ಸೊ ನಾನು ಹೇಗೆ ಹಾರ್ಟ್ ಚಕ್ರದಲ್ಲಿ ಗ್ರೀನ್ ಕಲರ್ ಇಲ್ಲೇ ಲಾಕ್ ಆಗ್ತಾ ಇತ್ತೋ ಅದೇ ತರ ಕೆಳಗಡೆ ಹೋಗ್ಬಿಟ್ಟು ಸ್ಪೈನಲ್ ಕಾರ್ಡ್ ಏನಿದೆ ಅದರ ಬೇಸ್ ಅಲ್ಲಿ ಇರುತ್ತಲ್ವಾ, ಅದ್ರ ಅಪೋಸಿಟ್ ನ ಅದು ಎದುರುಗಡೆನೂ ಚಕ್ರ ತರನೇ ಇರುತ್ತೆ, ಬ್ಯಾಕ್ ಸೈಡ್ ಅಲ್ಲೂ ಇರುತ್ತೆ. ಎವ್ರಿ ಚಕ್ರ ಅಷ್ಟೇ. ಇಲ್ಲಿ ಹೇಗೆ ತಿರುಗ್ತಾ ಇದೆ ಹಿಂದ್ಗಡೆ ಕೂಡ ಅದೇ ತರ ತಿರುಗ್ತಾ ಇರುತ್ತೆ. ಬ್ಯಾಕ್ ಸೈಡ್ ಅಲ್ಲಿ ಕೂಡ ಕನೆಕ್ಷನ್ ಇರುತ್ತೆ ಅದೆರಡಕ್ಕೂ ಹೀಗೆ. ಸೊ ಅದೇ ತರ ಇರುತ್ತೆ. ನೀವು ಏನ್ ಮಾಡಿ ಕರೆಕ್ಟ್ ಆಗಿ ಆ ಸ್ಪೈನಲ್ ಕಾರ್ಡ್ ಏನಿದೆ ಅಲ್ಲಿ ಹೋಗಿ ಆ ರೆಡ್ ಕಲರ್ ಏನಾಗ್ತಾ ಇದೆ ಲಾಕ್ ಆಗ್ತಾ ಇದೆ. ಓಕೆ, ಅಂಡ್ ಪ್ರಾಪರ್ ಆಗಿ ಅದೇನಾಗ್ತಾ ಇದೆ ರನ್ ಆಗ್ತಾ ಇದೆ. ಯಾವುದು ಮೂಲಾಧಾರ ಚಕ್ರ. ಅದ್ರ ಜೊತೆಗೆ ರೂಟ್ಗಳು ರೆಡ್ ಕಲರ್ ಆಗಿ ಏನು ಭೂಮಿಯ ಒಳಗಡೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ವಿಜುವಲೈಸ್ ಆರ್ ಇಮ್ಯಾಜಿನೇಷನ್ ನೀವು ಮಾಡ್ಕೊಬೇಕಾಗತ್ತೆ. ಅಂಡ್ ನೀವು ಈ ಲಮ್ ಅನ್ನೋ ಒಂದು ಬೀಜ ಮಂತ್ರನ ಎಷ್ಟು ಸಲ ಚಾಂಟ್ ಮಾಡ್ಕೋಬಹುದು ಅಂತ ಅಂದ್ರೆ 21 times, 61 times, 51 times or 108, 1008 ಆರ್ ನಿಮ್ಗೆ ಎಷ್ಟು ಟೈಮ್ ಇರುತ್ತೆ ಅಷ್ಟು ಹೊತ್ತು, 10 minutes, 5 minutes, 2 minutes ನಿಮ್ಗೆ ರಿಲೇಟೆಡ್. ಬಟ್ ಮೆಡಿಟೇಷನ್ ಅಂತ ಬಂದಾಗ ನಾನು ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲೇ ನಿಮಗೆ ಹೇಳಿದ್ದೀನಿ ನಮ್ಮ ಏಜ್ ಎಷ್ಟಿದೆ. ಈಗ ನನ್ನ ಏಜ್ 10 ವರ್ಷ ಅಂತ ಅಂದ್ರೆ ನಾನು 10 ನಿಮಿಷ ಆದ್ರೂ ಫಸ್ಟು
ಮೆಡಿಟೇಟಿವ್ ಸ್ಟೇಟ್ಗೆ ಹೋಗಬೇಕು. ಹೋಗಾದ್ಮೇಲೆ ಅಟ್ಲೀಸ್ಟ್ 10 ಮಿನಿಟ್ಸ್ ಆದರೂ ನಾನು ಮೆಡಿಟೇಷನ್ ಮಾಡಬೇಕು. 20 ಆದರೆ 20 ಮಿನಿಟ್ಸ್ ಆದರೂ ಮಾಡಬೇಕು. 29 ಆದರೆ 29 ಮಿನಿಟ್ಸ್ ಆದರೂ ಮಾಡಬೇಕು. ಸೊ ಇದು ತುಂಬ ಪವರ್ಫುಲ್ ವರ್ಕ್ ಆಗತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಚಾಂಟಿಂಗ್ ಅಂತ ಬಂದಾಗ ನಾನು ನಿಮಗೆ ಹೇಳಿದೆ, ಇದಿಷ್ಟು ಕ್ಲಿಯರ್ ಅಂತ ಅನ್ಕೊಳ್ತೀನಿ. ಇದಾದ್ಮೇಲೆ ನೀವು ಇನ್ನೇನೇನು ಮಾಡ್ಬೋದು ಮೂಲಾಧಾರ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ, ಮೂಲ ಬಂಧ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಇದು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ, ತುಂಬ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಅದರಲ್ಲೂ ಈ ರೇಖಿ ಅಂತ ಹೇಳ್ತಾರಲ್ವ, ಅದನ್ನೆಲ್ಲ ದೀಕ್ಷೆ ತಗೊಂಡವರಿಗೆ, ಅದರಲ್ಲಿ ಮಾಸ್ಟರ್ಸ್ ಆಗಿರೋರಿಗೆ ಇದು ತುಂಬ ಈಸಿ. ಸೊ ನನಗಿದು ಈಸಿ ಅಂತ ಅನಿಸುತ್ತೆ. ಏನು ಮಾಡಬೇಕು ಅಂದರೆ, ಈ ಏನು ನಿಮ್ಮ ನಾಲ್ಗೆ ಇದೆ ಅಲ್ವಾ, ಅದನ್ನು ಮೇಲ್ಮುಖವಾಗಿ ಮಡಚಬೇಕಾಗತ್ತೆ. ಮಡಚಿಬಿಟ್ಟು ನಾರ್ಮಲಾಗಿ ಕೂತ್ಕೊಳ್ಬೇಕು. ನಾನೀಗ ಫೋಲ್ಡ್ ಮಾಡಿದ್ದೀನಿ. ಫೋಲ್ಡ್ ಮಾಡಿದರೆ ನಾನು ನೋಡಿದ್ರೆ ಫೋಲ್ಡ್ ಮಾಡಿ ತುಂಬ ಕಷ್ಟಪಡ್ತಿದ್ದೀನಿ ಅಂತ ಅನ್ಸಲ್ಲ. ಜಸ್ಟ್ ಅಬ್ಸರ್ವ್ ಮಾಡಿ ಫೋಲ್ಡ್ ಮಾಡ್ತೀನಿ. ನಾರ್ಮಲ್ ಆಗುತ್ತೆ. ಆ್ಯಂಡ್ ನಿಮ್ಮ ಸ್ಪೈನಲ್ ಕಾರ್ಡ್ ಬುಡದಲ್ಲಿ ನಾನು ಏನು ಹೇಳಿದೆ, ಮೂಲಾಧಾರ ಚಕ್ರ ಇದೆ ಅಂತ. ಸೊ ಆ ಪಾಯಿಂಟನ್ನು ನೀವು ಅಪ್ವರ್ಡ್ ಮಾಡಬೇಕು. ಜಸ್ಟ್ ನಿಮಗೆ ಗೊತ್ತಾಗುತ್ತೆ, ಸ್ಲೋ ಆಗಿ ಎಷ್ಟಾಗತ್ತೆ ಅಷ್ಟು ಅಪ್ವರ್ಡ್ ಮಾಡಬೇಕು. ಆ್ಯಂಡ್ ಇಲ್ಲಿ ಲಾಕ್ ಮಾಡಬೇಕು. ದೆನ್ ಈ ಮುದ್ರೆಗೆ ಬರಬೇಕು ನೀವು. ಓಕೆ, ಸೊ ನಾನು ಮುದ್ರೆಯಲ್ಲಿದ್ದೀನಿ, ನಾಲ್ಗೆನ ಲಾಕ್ ಮಾಡಿದ್ದೀನಿ. ಮೂಲ ಬಂಧನ ಸ್ಲೋ ಆಗಿ ಎತ್ತಿ ಅಲ್ಲೇ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನೀವು 1 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ. 2 ಮಿನಿಟ್ಸ್, 3, 4, 5, 6, 7, 8, 9, 10 ಹಾಫ್ ಆನ್ ಅವರ್ವರೆಗೂ ನೀವು ಮಾಡಿದ್ರೆ ಅಂದರೆ ಇಟ್ಸ್ ಹೆವಿ ಪವರ್ಫುಲ್. ನಾಟ್ ಓನ್ಲಿ ನಮ್ಮ ಮೂಲಾಧಾರ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಂತ ಅಲ್ಲ, ಸೊ ಇದನ್ನ ಜೀವ ಬಂಧ ಅಂತ ಕೂಡ ಹೇಳ್ತಾರೆ. ಇದರಿಂದ ಹೆವಿ ಪವರ್ಫುಲ್ ಎನರ್ಜಿ ನಮ್ಮ ಒಳಗಡೆ ಫೀಲ್ ಆಗುತ್ತೆ ಆ್ಯಂಡ್ ಆಕ್ಟಿವೇಟ್ ಆಗುತ್ತೆ. ಸೊ ಅದಾದಮೇಲೆ ನಾವು ಈ ಮೂಲ ಬಂಧನ ಮಾಡ್ಕೊಂಡು ಏನಾದರೂ ಈ ಮೆಡಿಟೇಷನ್ನ ಮಾಡಿದ್ವಿ, ಈ ಮೂಲಾಧಾರ ಚಕ್ರನ ಓಪನ್ ಮಾಡ್ಕೊಳಕ್ಕೆ ಹೇಳಿದ್ವಿ ಅಂದರೆ, ಅವಾಗ ಅದು ಸ್ಟ್ರಾಂಗ್ ಆಗಿ ಕೆಳಗಡೆಯಿಂದ ಅಂದರೆ ಭೂಮಿಯಿಂದ ರೂಟ್ ಏನಿದೆ ಭೂಮಿಗೆ ಕನೆಕ್ಟ್ ಆಗಿದೆ ಅಲ್ವಾ, ಸೊ ಗ್ರೌಂಡೆಡ್ ಆಗಿರ್ತೀವಿ. ಆಲ್ಮೋಸ್ಟ್ ನೀವು ಇದು ಯಾವುದೇ ಮೆಡಿಟೇಷನ್ನ ಮಾಡ್ಕೋಬೇಕು ಅಂತಂದರೆ ನೆಲದ ಮೇಲೆ ಒಂದು ಚಾಪೆ ಅಥವಾ ಏನಾದರೂ ಒಂದು ಮ್ಯಾಟ್ನ ಹಾಕೋ, ಯೋಗ ಮ್ಯಾಟ್ ಎಲ್ಲ ಬರುತ್ತಲ್ವಾ, ಸೊ ಆ ಥರ ಹಾಕ್ಕೊಂಡ್ಬಿಟ್ಟು ಕೂತ್ಕೊಳ್ಳಿ. ಅಂದರೆ ಗ್ರೌಂಡಿಂಗ್ ಆಗಬೇಕು. ಸೊ ನಮ್ಮ ಎನರ್ಜಿ ಭೂಮಿ ಜೊತೆ ಕನೆಕ್ಟ್ ಆಗ್ತಾ ಹೋಗಬೇಕು. ಅದಕ್ಕೋಸ್ಕರ ಅದರಲ್ಲೂ ಮೂಲಾಧಾರ ಚಕ್ರಕ್ಕಂತೂ ಇದು ತುಂಬ ಇಂಪಾರ್ಟೆಂಟು. ಸೊ ನೆಲದ ಮೇಲೆ ನೀವು ಕೂತ್ಕೊಂಡ್ಬಿಟ್ಟು ಈ ಒಂದು ಮೆಡಿಟೇಷನ್ನ ಮಾಡಿ, ಈ ಒಂದು ಚಾಂಟ್ನ ಮಾಡಿ, ಈ ಒಂದು ಮೂಲ ಬಂಧನ ಮಾಡ್ಕೊಂಡ್ಬಿಟ್ಟು ಚಾಂಟ್ನ ಮಾಡಿ. ಆ್ಯಂಡ್ ರೂಟ್ ಕೂಡ ಕೆಳಗಡೆ ಬೇಸ್ವರೆಗೂ ಸ್ಟ್ರಾಂಗ್ ಆಗಿ ಹೋಗಿರೋದ್ರಿಂದ ನಮಗೆ ಭೂಮಿಯಿಂದ ಸ್ಟ್ರಾಂಗ್ ಆಗಿ ಎನರ್ಜಿ ಬರ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಸೊ ಅದು ಮೇಲ್ಗಡೆ ಬರುತ್ತೆ. ಮೇಲ್ಗಡೆ ಬಂದಿದ ತಕ್ಷಣ ಮೂಲಾಧಾರ ಚಕ್ರ ಏನಿದೆ ಅದಷ್ಟು ರೆಡ್ ಆಗಿ ನಮಗೆ ಅದು ಯಾವ ಪಾರ್ಟ್ಸಿಗೆ ಸ್ಪ್ರೆಡ್ ಆಗಬೇಕೋ ಆಗುತ್ತೆ. ಆ್ಯಂಡ್ ಭೂಮಿ ಒಳಗಡೆನೂ ರೆಡ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಅದು ಮೇಲ್ಗಡೆ ಬರ್ತಾ ನಮ್ಮ ಸ್ವಾಧಿಷ್ಠಾನಕ್ಕೆ ಬರುತ್ತೆ. ಸ್ವಾಧಿಷ್ಠಾನನ ಏನು ಮಾಡುತ್ತೆ ಅಂದರೆ ಪವರ್ಫುಲ್ ಮಾಡುತ್ತೆ. ಅಂದರೆ ಫೋರ್ಸ್ ಆಗಿ ಬರ್ತಾ ಇರುತ್ತೆ, ಪಟ್ ಅಂತ ಬಂದ್ಬಿಟ್ಟು ಸ್ವಾಧಿಷ್ಠಾನಕ್ಕೆ ಹೊಡೆಯುತ್ತೆ. ಸೊ ಅದು ಕೂಡ ಈಸಿಯಾಗಿ ಆಕ್ಟಿವೇಟ್ ಆಗುತ್ತೆ. ಆ ಸ್ವಾಧಿಷ್ಠಾನ ಬಂದ್ಬಿಟ್ಟು ಆರೆಂಜ್ ಕಲರಲ್ಲಿರುತ್ತೆ. ಸೊ ಅಲ್ಲಿ ಆರೆಂಜ್ ಕಲರ್ ಲಾಕ್ ಆಗಿ ಯಾವ್ಯಾವ ಪಾರ್ಟ್ಸಿಗೆ ಸ್ಪ್ರೆಡ್ ಆಗಬೇಕು ಸ್ಪ್ರೆಡ್ ಆಗುತ್ತೆ. ಅದು ಮತ್ತೆ ಫೋರ್ಸಲ್ಲಿ ಬಂದು ನಮ್ಮ ಮಣಿಪುರ ಚಕ್ರ ಏನಿದೆ ಅದಕ್ಕೆ ಏನಾಗುತ್ತೆ ಟಚ್ ಆಗುತ್ತೆ. ಸೊ ಫೋರ್ಸ್ಫುಲಿ ಮಣಿಪುರ ಚಕ್ರಕ್ಕೆ ಟಚ್ ಆಗಿದ ತಕ್ಷಣ ಯೆಲ್ಲೋ ಕಲರ್ ಆಕ್ಟಿವೇಟ್ ಆಗುತ್ತೆ. ಅಂದರೆ ನಮ್ಮ ಮಣಿಪುರ ಚಕ್ರ ಬಂದ್ಬಿಟ್ಟು ಯೆಲ್ಲೋ ಕಲರಲ್ಲಿರೋದು. ಸೊ ಆ ಯೆಲ್ಲೋ ಕಲರ್ ಏನಾಗುತ್ತೆ ಫುಲ್ ಪಾಸಿಟಿವ್ ಆಗಿ ಓಪನ್ ಆಗಿಬಿಡುತ್ತೆ ಆ್ಯಂಡ್ ಅದು ಸ್ಪ್ರೆಡ್ ಆಗುತ್ತೆ. ಸೊ ಏನು ಮಣಿಪುರ ಚಕ್ರ ಆಕ್ಟಿವೇಟ್ ಆಗಿ ಅದು ಯಾವ ಪಾರ್ಟ್ಸ್ಗೆ ಯೆಲ್ಲೋ ಕಲರ್ ಹರಡಬೇಕು ಅಷ್ಟು ಮಾತ್ರ ಹರಡುತ್ತೆ. ದೆನ್ ಪಟ್ ಅಂತ ಬಂದ್ಬಿಟ್ಟು ನಮ್ಮ ಹಾರ್ಟ್ ಚಕ್ರಕ್ಕೆ ಹೊಡೆಯುತ್ತೆ. ಗ್ರೀನ್ ಕಲರ್ ಅದು ಓಪನ್ ಆಗುತ್ತೆ. ಸೊ ಅದು ಎಲ್ಲೆಲ್ಲಿ ಸ್ಪ್ರೆಡ್ ಆಗಬೇಕೋ ಆಗುತ್ತೆ. ದೆನ್ ಪಟ್ ಅಂತ ಬಂದ್ಬಿಟ್ಟು ನಮ್ಮ ಯಾವುದು ಥ್ರೋಟ್ ಚಕ್ರ ಏನಿದೆ ಇಲ್ಲಿಗೆ ವಿಶುದ್ಧ ಚಕ್ರ ಇಲ್ಲಿಗೆ ಬರುತ್ತೆ. ಸೊ ಇದು ಸ್ವಲ್ಪ ಬ್ಲೂ ಕಲರಲ್ಲಿ ಬರುತ್ತೆ. ಅಲ್ಲಿ ಅದು ಯಾವ್ಯಾವ್ದಕ್ಕೆ ಸ್ಪ್ರೆಡ್ ಆಗಬೇಕು ನಮ್ಮ ವಾಯ್ಸ್ ರಿಲೇಟೆಡ್ ಎಲ್ಲ ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ದೆನ್ ಇಲ್ಲಿಂದ ಫೋರ್ಸ್ಫುಲ್ ಎನರ್ಜಿ ಬಂದ್ಬಿಟ್ಟು ಆಜ್ಞಾ ಆರ್ ಥರ್ಡ್ ಐ ಮೇಲೆ ಹೊಡೆಯುತ್ತೆ. ಅಲ್ಲಿಂದ ಫೋರ್ಸ್ಫುಲ್ ಬಂದ್ಬಿಟ್ಟು ಸಹಸ್ರ ದಳ ಇರುವಂತಹ ಸಹಸ್ರಾರ ಚಕ್ರ. ಇದು ಸ್ಪಿರಿಚುವಲ್ ವೇಗೆ ಹೆಲ್ಪ್ ಆಗುವಂಥದ್ದು.
ದೇವ್ರ ಜೊತೆ ಕನೆಕ್ಟ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹೇಗೆ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಿ ನಾವೊಂದು ಮೂಲ ಬಂಧನ ಮಾಡ್ಕೊಂಡಾಗ ಪ್ರಾಪರ್ ಆಗಿ ನಾವು ಮೆಡಿಟೇಷನ್ ಮಾಡ್ಕೊಂಡಾಗ ಆಲ್ ದ ಚಕ್ರಾಸ್ ಹೇಗೆ ಮೂಲಾಧಾರ ಚಕ್ರ ಬೇಸ್ ಯಾಕೆ ಅಂತ ಅಂದ್ರೆ ಇದಕ್ಕೆ ಎಲ್ಲ ಚಕ್ರ ಓಪನ್ ಆಗೋದಕ್ಕೆ ಮೂಲಾಧಾರ ಚಕ್ರ ಬೇಸ್ ಆಗಿರುತ್ತೆ. ಸೊ ಈ ತರ ಇದು ವರ್ಕ್ ಮಾಡುತ್ತೆ. ಓಕೆನಾ? ಸೊ ಈಗ ಮೆಡಿಟೇಷನ್ ಗೊತ್ತಾಯ್ತು, ಆ್ಯಂಡ್ ಬೀಜ ಮಂತ್ರ ಗೊತ್ತಾಯ್ತು, ಮುದ್ರೆ ಗೊತ್ತಾಯ್ತು ನಿಮಗೆ ಇದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ. ಇನ್ನೇನು ಮಾಡ್ಬೋದಪ್ಪ ಅಂದ್ರೆ ಕೆಲವರು ಕ್ರಿಶ್ಚಿಯನ್ಸ್ ಮಾತ್ರ ಇದನ್ನ ಮಾಡೋದು ಏನ್ ಹೇಳ್ತೀವಿ, ಕ್ಯಾಂಡಲ್ ಹೀಲಿಂಗ್ ಅಂತ ಕರಿತೀವಿ. ಕ್ಯಾಂಡಲ್ಸ್ನ ಯೂಸ್ ಮಾಡಿಕೊಂಡ್ರೆ ಇದನ್ನ ನಾವು ಮಾಡೋದಲ್ಲ, ಮುಸ್ಲಿಮ್ಸ್ ಮಾತ್ರ ಮಾಡೋದು. ನೋ, ಇದು ನಮ್ಮ ಕ್ಯಾಂಡಲ್ ಹೀಲಿಂಗ್ ಅನ್ನೋದು ಕೂಡ ನಮ್ಮನ್ನ ಕಾನ್ಷಿಯಸ್ ಅಂಡ್ ಸಬ್ ಕಾನ್ಷಿಯಸ್ ಮೈಂಡ್, ನಮಗೆ ರೆಡ್ ಕಲರ್ ಆ ಫ್ಲೇಮು, ಆ ರೆಡ್ ಕಲರ್ ಕ್ಯಾಂಡಲ್ ಉರಿತಾ ಇರೋದು ಅದನ್ನ ನೋಡಿದಾಗ ನಮ್ಮ ಚಕ್ರ ಆಕ್ಟಿವೇಟ್ ಆಗುತ್ತೆ. ಸೊ ರೆಡ್ ಕಲರ್ ಕ್ಯಾಂಡಲ್ನ ನೀವು ಉರ್ಸೋದ್ರಿಂದ ಕೂಡ, ಅದನ್ನ ನೋಡ್ತಾ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನಿಮ್ಮ ಒಂದು ಮೂಲಾಧಾರ ಚಕ್ರ ಏನಿದೆ ಅದು ಆಕ್ಟಿವೇಟ್ ಆಗುತ್ತೆ. ಅಥವಾ ದೇವರ ಎದುರುಗಡೆ ಒಂದು ದೀಪನ ಹಚ್ಚಿಟ್ಕೊಳ್ಳಿ, ಅದರಲ್ಲೂ ತುಪ್ಪ ದೀಪ ಹಚ್ಚಿಟ್ಕೊಂಡು ದೇವ್ರ ಮುಂದೆ ಇದನ್ನ ಕುತ್ಕೊಂಡು ಮಾಡಿದ್ರೆ ಅವಾಗ ಕೂಡ ಪವರ್ಫುಲ್ ಆಗುತ್ತೆ. ಆ್ಯಂಡ್ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆದರೆ ಏನಾಗುತ್ತೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ಪೈಲ್ಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಬ್ಯಾಕ್ ಪೇಯ್ನ್ ಇರ್ಬೋದು, ಆಮೇಲೆ ಮೆಂಟಲಿ ನಮಗೆ ಭಯ, ಆಂಗ್ಸೈಟಿ, ಡಿಪ್ರೆಷನ್, ನಮಗೆ ಇನ್ಸೆಕ್ಯೂರಿಟಿ ಫೀಲ್, ಇದೆಲ್ಲ ಕೂಡ ಸಾಲ್ವ್ ಆಗಬೇಕು. ನಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಿದೆ ಅಂತ ಅಂದರೆ ನಮಗೆ ಗೊತ್ತಾಗ್ಬಿಡುತ್ತೆ. ನಮ್ಮ ಈ ಎಲ್ಲ ಹೆಲ್ತ್ ಇಶ್ಯೂಸು, ಡಿಸಾರ್ಡರ್ಸ್ ಏನಾಗುತ್ತೆ ಅಲ್ಲಲ್ಲಿಗೆ ಕ್ಲೋಸ್ ಆಗ್ತಾ ಹೋಗ್ಬಿಡುತ್ತೆ ನಮಗೆ ಗೊತ್ತಿಲ್ಲದೇನೆ. ಆ್ಯಂಡ್ ಅದಾದಮೇಲೆ ಈ ಇನ್ಸೆಕ್ಯೂರಿಟಿ ಫೀಲ್, ಅಬಂಡೆನ್ಸ್, ನನ್ನ ಹತ್ರ ದುಡ್ಡು ಬರಲ್ಲ ಅಂತ ನಾನು ಹೇಳಲ್ಲ, ಮೂಲಾಧಾರ ಚಕ್ರ ಕ್ಲೋಸ್ ಆದಾಗ ಕೂಡ ದುಡ್ಡು ಬರುತ್ತೆ, ಬಟ್ ದುಡ್ಡು ನಮ್ಮ ಹತ್ರ ಉಳಿಯಲ್ಲ. ಓಕೆ, ಬರ್ತಿದಂಗೆ ಎಲ್ಲಿ ಹೋಯ್ತು ಎಲ್ಲಿ ಬಂತು ಅನ್ನೋದೇ ಗೊತ್ತಾಗಲ್ಲ. ಇಲ್ಲ ಅಂತಂದ್ರೆ ಫೈನಾನ್ಷಿಯಲ್ ಬ್ಲಾಕೇಜಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ಇನ್ಸೆಕ್ಯೂರಿಟಿ ಫೀಲ್, ನಮ್ಗೆ ಯಾರು ಇಲ್ಲ, ಸೊ ನನ್ನ ಹತ್ರ ದುಡ್ಡು ಇಲ್ಲ, ಈ ಥರ ಇನ್ಸೆಕ್ಯೂರಿಟಿ ಫೀಲ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನಿಮಗೆ ಸಿಂಪ್ಟಮ್ಸ್ ಅಂತ ಹೇಳ್ಬೋದು, ನಿಮ್ಮ ಮೂಲಾಧಾರ ಚಕ್ರ ಕ್ಲೋಸ್ ಆಗಿದೆ ಅಂತ. ಸೊ ಆದಷ್ಟು ಬೇಗ ಅದನ್ನು ಓಪನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಪನ್ ಆಯಿತು ಅಂತಂದರೆ ವೆರಿ ಫಸ್ಟ್ ಇನ್ಸೆಕ್ಯೂರಿಟಿ ಫೀಲ್ ಹೋಗುತ್ತೆ. ಫೈನಾನ್ಸ್ ಅನ್ನೋದು, ಅಬಂಡೆನ್ಸ್ ಅನ್ನೋದು ಆಟೋಮೆಟಿಕ್ ಆಗಿ ನಮ್ಮ ಲೈಫಲ್ಲಿ ಅಟ್ರಾಕ್ಟ್ ಆಗ್ತಾ ಬರ್ತಾ ಹೋಗುತ್ತೆ. ಅದಾದಮೇಲೆ ನಾನು ಏನೇನು ಡಿಸೀಸಸ್ ಹೇಳಿದೆ ಅದೆಲ್ಲ ಆಟೋಮೆಟಿಕ್ ಆಗಿ ಸಾಲ್ವ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಡಿಸಾರ್ಡರ್ಸ್ ಹೇಳಿದೆ, ಸೊ ಆಂಗ್ಸೈಟಿ ಇಶ್ಯೂಸು, ಡಿಪ್ರೆಷನ್ಸು, ಅದೆಲ್ಲ ಏನಾಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ನಮಗೆ ಸೆಕ್ಯೂರಿಟಿ ಫೀಲ್ ಬರುತ್ತೆ ಆ ಒಂದು ಚಕ್ರ ಆಕ್ಟಿವೇಟ್ ಆದಾಗ. ಸೊ ಇದನ್ನ ಫಾಲೋ ಮಾಡ್ಕೊಳ್ಳಿ. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ತುಂಬಾನೇ ಥ್ಯಾಂಕ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.